ಓಕೆ. ಇದುವರೆಗೂ ಅಂದರೆ ಸಾಮಾನ್ಯ ಜನ ಕೇಳ್ತಾ ಇರುವಂಥ ಪ್ರಶ್ನೆ, ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ ನಮ್ಮ ಶಾಸಕರು ಕ್ಷೇತ್ರಕ್ಕೆ? ಬಂದಿದೆ ನೂರಾರು ಕೋಟಿ. ಈಗ ಇವತ್ತಿನ ನಾನು ನಿಮ್ಮ ಮುಂದೆ ಫೈಲ್ ತೊಗೊಂಡು ಬಂದೆ ನಾನು. ನೂರಾರು ಕೋಟಿ ಬಂದಿದೆ. ಆದರೆ ಏನು ನೂರಾರು ಕೋಟಿ. ಯಾಕೆ ಪ್ರಶ್ನೆ ಮಾಡಿದ್ವಿ ಅಂತ ಅಂದರೆ ಸರ್, ಈಗ ಬಹಳಷ್ಟು ಜನ ಕಾಂಗ್ರೆಸ್ ಶಾಸಕರೇ ನಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಬಿಕಾಸ್ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ದುಡ್ಡನ್ನು ಸಿದ್ದರಾಮಯ್ಯನವ್ರು ನೀಡ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಕ್ಷೇತ್ರಗಳಿಗೆ ಹಣ ಬರ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ ಅನ್ನೋದು. ಸರ್ ಅದು ಇತ್ತು. ನಾನು ಯಾಕೆಂದರೆ ಈಗ ನಾವು ಇಲ್ಲ ಅಂತಂದರೆ ಸುಳ್ಳು ಮಾತಾಡ್ದಂಗೆ ಆಗುತ್ತೆ. ಯಾಕಂದರೆ ಮೊದಲಿತ್ತು. ಈಗ ನನಗನ್ಸಿದ ಮಟ್ಟಿಗೆ ಒಂದು 3-4 ತಿಂಗಳಿಂದ ನಾನು ಸುಧಾರಿಸಿದ್ದೀವಿ. ಯಾಕಂದರೆ ನಾವು ಹೋಗ್ತಾ ಇದ್ದೀವಿ, ಮಂತ್ರಿಗಳ ಕಡೆ ಹೋಗ್ತಾ ಇದ್ದೀವಿ, ಅವ್ರ ಕಡೆ ಕೆಲಸ ಕೇಳ್ತಾ ಇದ್ದೀವಿ. ಮೊದಲು ಕೇಳ್ತಿದ್ದೀವಿ, ಏನು ಕೊಡ್ತಾ ಇದ್ದಿಲ್ಲ. ಈಗ ಏನಾದರೂ ಇವತ್ತು ನಾವು ಒಂದು 10 ಕೋಟಿ ಕೇಳಿದ್ರೂ ಒಂದು 5 ಕೋಟಿ ಕೊಡಿ ಅಂತ. ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಹೇಂದ್ರ ತಮ್ಮಣ್ಣನವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅನ್ನೋ ಒಂದು ಮಾತಿತ್ತು. ಈಗ ಅದೆಲ್ಲ ಸರಿ ಹೋಯ್ತಾ ಅಂತ? ಸರ್, ರಾಜಕಾರಣದೊಳಗೆ ತಾವು ಗೊತ್ತಿರಬೇಕು, ಪರ್ಮನೆಂಟ್ ಶತ್ರುಗಳೂ ಯಾರು ಇರೋಂಗಿಲ್ಲ, ಪರ್ಮನೆಂಟ್ ಮಿತ್ರಗಳೂ ಯಾರು ಇರೋಲ್ಲ. ಆಯಾ ಸಂದರ್ಭ ತಕ್ಕಂಗೆ, ಆಯಾ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಹೋಗ್ತಿರ್ತಾರೆ. ಯಾಕಂದ್ರೆ ಆ ವಿಷಯ ಅವರಿಗೆ ಸಂಬಂಧಪಡ್ತೈತೋ ಇಲ್ಲೋ ಗೊತ್ತಿರೋಂಗಿಲ್ಲ. ಒಬ್ಬೊಬ್ರು ಸಂಬಂಧಪಡುವಂಥವ್ರು ಇದ್ದವ್ರಿದ್ದಾರೆ, ನಮ್ಮ ಸಮೀಪ ಬರ್ತಾರೆ, ಸಂಬಂಧಪಡೋದವ್ರಿದ್ದ ದೂರ ಹೋಗ್ತಾರೆ. ರಾಜಕಾರಣದಾಗ ಯಾವತ್ತೂ ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ಇನ್ನು ಕುಡಚಿ ವಿಧಾನಸಭಾ ಕ್ಷೇತ್ರದ ಒಳಗಡೆ ಇರುವಂಥ ಸಮಸ್ಯೆಗಳ ಬಗ್ಗೆ ಹೇಳೋದಾದರೆ ಸರ್, ಏನೆಲ್ಲ ಸಮಸ್ಯೆಗಳು ಇದ್ವು ಈ ಮುಂಚೆ, ನೀವು ಬಂದ ನಂತರ ಏನೆಲ್ಲ ಸಾಲ್ವ್ ಆದವು? ಸರ್, ಸಮಸ್ಯೆ ಅಂತ ಬಂದಾಗ ಈ ಮೂಲಭೂತವಾಗಿರ್ತಕ್ಕಂಥ ನೋಡಿ, ಜನರಿಗೆ ಕುಡಿಯೋಕ್ಕೆ ನೀರು ಬೇಕು, ಓಡಾಡೋಕ್ಕೆ ರಸ್ತೆ ಬೇಕು. ಈ ನಮ್ಮಲ್ಲಿ ಕಬ್ಬಿನ ಶುಗರ್ ಕೇನ್ ಜಾಸ್ತಿ ಇರೋದ್ರಿಂದ ಈ ಗ್ರಾಮೀಣ ಮಟ್ಟದಾಗ ರಸ್ತೆಗಳು ಭಾಳಷ್ಟು ಹಾಳಾಗ್ತವೆ. ಯಾಕಂತಂದ್ರೆ ತಮಗೆ ಗೊತ್ತಿರ್ಬೋದು, ಇವತ್ತು ಒಂದು ಟ್ಯಾಕ್ಟರ್ದಾಗ ಕಬ್ಬು ತೊಗೊಂಡು ಬರ್ತಾನಪ್ಪ ಅಂದ್ರೆ ಒಂದು 25-30 ಟನ್ ಒಂದು ಕೆಪಾಸಿಟಿ ಟ್ಯಾಕ್ಟರ್ ಹೇರ್ತಾನವ, ಒಂದು ಟ್ಯಾಕ್ಟರ್ ಹಾಕ್ತಾನೆ. ಅದು ಆಟೋಮೆಟಿಕ್ಕಾಗಿ ಅದ್ರ ರೋಡ್ ಕೆಟ್ಟು ಹೋಗಿಬಿಡ್ತೈತಿ. ಆ ಒಂದು ನಿಟ್ಟಿನಾಗ ನಾವು ಒಳ್ಳೆ ಒಂದು ಸ್ವಲ್ಪ ಅನುಕೂಲ ಐತೆ, ನಾವು ರೋಡ್ಗಳು ಕೊಟ್ಟಿದ್ದೀವಿ, ಎಲ್ಲ ಕಡೆ ಕೊಟ್ಟಿದ್ದೀವಿ. ಮತ್ತು ನೀರಿನ ವಿಷಯ, ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ತಮಗೆ ಗೊತ್ತಿರ್ಬೋದು, JJM ಅಂತಂದ್ರು. ಈಗ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಒಳಗೆ ನಾವು ನಮ್ಮ JJM ಕೆಲಸ ಶುರು ಮಾಡಿ ಮುಗಿಸಿದ್ದಾರೆ. ಈ ವಿಧಾನಸಭಾಕ್ಕೆ ಸಂಬಂಧಪಟ್ಟಂಗೆ ಕುಡಿಯೋ ನೀರಿಗೆ ಮತ್ತು ಅಗ್ರಿಕಲ್ಚರಿಗೆ ನೀರು ಕೊಡಬೇಕಾದ ಏನು ಪ್ರಾಬ್ಲಮ್ ಯಾವ ಈ ವಿಲೇಜ್ ಇದಾವತ್ತಂದ್ರೆ ಒಂದು 2-3 ವಿಲೇಜ್ ಅಷ್ಟೇ ನಮ್ಮಲ್ಲಿ ಇರೋದು. ಇದಕ್ಕೆ ನಮ್ಮಲ್ಲಿ ಯಾವುದೂ ಸಮಸ್ಯೆನೇ ಇಲ್ಲ. ಸರ್, ನೀವು ಮೊದಲ ಬಾರಿಗೆ ಗೆದ್ದಿರೋದು. ಸೊ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ, ನಿಮ್ಮ ರಾಜಕೀಯ ಗುರು ಯಾರು ಸರ್? ರಾಜಕೀಯ ಗುರು ಅಂತಂದ್ರೆ ನನ್ನ ಕ್ಷೇತ್ರ ಜನನ ನನಗೆ ಗುರುಗಳು ಸರ್. ಈಗ ನೋಡಿ, ರಾಜಕೀಯ ಗುರುಗಳು ತಂದಾಗ ನಾನು ಭಾಳಷ್ಟು ಜನರ ಹೆಸರು ಹೇಳ್ಬೋದು. ಯಾಕಂದರೆ ನಮ್ಮದು DK ಶಿವಕುಮಾರ್ ಸಾಹೇಬರು ಯಾವತ್ತೂ ನನಗೆ ಭಾಳ ಹೆಲ್ಪ್ ಮಾಡ್ಕೊತ ಬರ್ತಾರೆ. ಮತ್ತು ಸ್ಥಳೀಯವಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಲಕ್ಷ್ಮಣ್ ಸವದಿ ಸಾಹೇಬ್ರು ಸಪೋರ್ಟ್ ಮಾಡ್ತಾರೆ, ರಾಜು ಕಾಗೆ ಸಪೋರ್ಟ್ ಮಾಡ್ತಾರೆ, ಮೇಡಮ್ ಅದಾರ ಸಪೋರ್ಟ್ ಮಾಡ್ತಾರೆ. ಏನು ಪರವಾಗಿಲ್ಲ. ಯಾಕಂದ್ರೆ ನಮ್ಗೆ ನೋಡಿ, ಅದನ್ನೇ ಹೇಳಿದ್ದಾನೆ, ಇವತ್ತು ನಮ್ಗೆ ರಾಜಕಾರಣದಾಗ ಯಾರೂ ಇಲ್ಲ, ನಾವೇ ಸ್ವಂತಕ್ಕೆಲ್ಲನ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ತೊಂದರೆಗಳೂ ಆಗ್ಯಾವ ನನಗೆ. ಬಟ್ ಆದ್ರೂ ನಾನು ಫೇಸ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ಬಹಳಷ್ಟು ಜನ ಶಾಸಕರು BJP ಕಡೆ ಹೋಗೋ ಮನಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಓಡಾಡ್ತಾ ಇದೆ. ಸೊ ಅದೇ ಪ್ರಶ್ನೆ ನಿಮ್ಮನ್ನು ಕೂಡ ನಾನು ಮಾಡ್ತಾ ಇದ್ದೀನಿ, BJP ಕಡೆಗೆ ಹೋಗುವಂಥ ಒಲವು ಮನಸ್ಸು ಏನಾದರೂ ಇಟ್ಕೊಂಡಿದ್ದೀರಾ? ಬಿಕಾಸ್ ನೀವು ಕೂಡ ಮೂಲತಃ BJPಯಿಂದ ಬಂದವರು. ಸೊ ನಿಜ, ನಾನು ಫಸ್ಟಿಗೆ ಪೊಲಿಟಿಕ್ಸ್ಗೆ ಎಂಟ್ರ್ ಆಗಬೇಕಾದ್ರೆ ಅನಿವಾರ್ಯ BJPಯಿಂದನೇ ನಾನು ಬಂದಿದ್ದು. 2 ಸಲ ಕಾಂಟೆಸ್ಟು ಮಾಡಿದೆ ಅಲ್ಲಿ. ಬಟ್ ಆಮೇಲೆ ಈಗ ತಮಗೆ ಗೊತ್ತಿರ್ಬೋದು, ಯಾಕಂದರೆ BJP ಸಿದ್ಧಾಂತನ ಬೇರೆ, ಕಾಂಗ್ರೆಸ್ ಸಿದ್ಧಾಂತನ ಬೇರೆ. ಹೀಗಾಗಿ ನಾನೀಗೇನು ಕಾಂಗ್ರೆಸ್ ಒಳಗೆ ಬಂದಿದ್ದೀನಿ, ಯಾವತ್ತಿಗೂ ಇನ್ನು ಮುಂದೆ ಬಿಡುವಂಥ ಪ್ರಶ್ನೆನೇ ಬರೋಂಗಿಲ್ಲ. ನಾನು ಯಾವತ್ತೂ ಬಿಡೋಂಗಿಲ್ಲ. ಯಾಕಂದರೆ ಈ ಸಿದ್ಧಾಂತಕ್ಕೆ ಈ ಕಾಂಗ್ರೆಸ್ನಲ್ಲಿರುವಂಥ ಸಿದ್ಧಾಂತಕ್ಕೆ ಹೌದಪ್ಪ, ನನ್ನ ಸಿದ್ಧಾಂತನೂ ಈ ಕಾಂಗ್ರೆಸ್ ಒಳಗೆ ಐತೆ ಅಂದ್ಕೊಂಡು ನಾನು ಇನ್ನು ಮುಂದೆ ಯಾವತ್ತೂ ಕಾಂಗ್ರೆಸ್ ಬಿಡಲ್ಲ. ಎಸ್ ವೀಕ್ಷಕರೇ, ಈಗ ಸಾಕಷ್ಟು ಜನ ನಾನು ಸರ್ನ ಮಾತಾಡಿಸ್ಬೇಕಾದಂಥ ಸಂದರ್ಭದಲ್ಲಿ ಬಂದಾಗ ಅವ್ರ ಮನೆ ಎದುರುಗಡೆ ಭಾಳಷ್ಟು ಜನ ಇಲ್ಲಿನ ಮತದಾರ ಪ್ರಭುಗಳು ಇಲ್ಲೆಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಅಂದರೆ ಅವರ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ. ಮಹೇಂದ್ರ ತಮ್ಮಣ್ಣವ್ರ ಬಳಿ
ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಶಾಸಕರು ಯಾವ ರೀತಿಯಾಗಿ ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಪ್ರತಿನಿತ್ಯ ನಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋ ಒಂದಿಷ್ಟು ಜನ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಲ್ಲೇ ಹೋಗೋಣ, ಅವ್ರ ಜೊತೆಗೆ ಮಾತಾಡೋಣ, ಜೊತೆಗೆ ನಮ್ಮ ಶಾಸಕರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ವೀಕ್ಷಕರೇ, ಇದು ಶಾಸಕರ ಕಚೇರಿ. ಪ್ರತಿನಿತ್ಯ ನೂರಾರು ಜನ, ಸಾವಿರಾರು ಜನ ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು. ಯಾಕೆ ಅಂತ ಹೇಳಿದರೆ ಜನನಾಯಕರು ಅಂತ ಅಂದರೆ ಅವ್ರ ಬಳಿನೇ ಬರಬೇಕು, ಅವ್ರ ಬಳಿನೇ ತಮ್ಮ ಸಮಸ್ಯೆಗಳನ್ನು ಕೇಳಬೇಕಾಗುತ್ತೆ. ಸ್ವತಃ ನನ್ನ ಜೊತೆಗೆ ಶಾಸಕರಿದ್ದಾರೆ, ಭಾಳಷ್ಟು ಜನ ಅವರ ಬೆಂಬಲಿಗರಿದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾವು ಕೇಳ್ದಂಗೆ ಶಾಸಕರು ಎಲೆಕ್ಷನ್ ಆದ ನಂತರ, ಗೆದ್ದ ನಂತರ ಜನರ ಕೈಗೆ ಸಿಗಲ್ಲ ಅನ್ನೋದೊಂದು ಆರೋಪ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ. ಆದರೆ ಇಲ್ಲಿ ನೋಡಿದಾಗ ಇಷ್ಟೊಂದು ಜನ ಇದ್ದಾರೆ, ಹೆಂಗೆ ಸರ್ ಪ್ರತಿಯೊಬ್ಬರನ್ನೂ ಮಾತನಾಡಿಸ್ತೀರಾ, ಏನು ಹೇಳ್ತೀರಿ? ಸರ್, ಈಗ ಇವತ್ತು ನನ್ನ ಕಚೇರಿಯಲ್ಲಿ ಜನರು ಭೇಟಿಯಾಗುವಂಥ ಇವತ್ತು ನಾನು ದಿನ ಇಟ್ಕೊಂಡಿಲ್ಲ. ಓಕೆ. ಇದು ದಿನನಿತ್ಯ ಮುಂಜಾನೆ 10 ಗಂಟೆ ಒಳಗಡೆ ಬಂದು ಒಂದು 1 ಅವರ್ ಕೆಲಸ ಮುಗಿಸ್ಕೊಂಡು ಎಲ್ಲರಿಗೂ ಭೇಟಿಯಾಗಿ ನಾನು ಹಳ್ಳಿಗಳಿಗೆ ಹೋಗುವಂಥದ್ದು ಇವತ್ತು ನಾನು ಇಟ್ಕೊಂಡಿರೋವಂಥದ್ದು. ಓಕೆ. ವಾರದಲ್ಲಿ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ನಿಮ್ಮ ಮತದಾರರಿಗೆ? ಸರ್, ನಂದು ಕಮಿಟಿ ಮೀಟಿಂಗ್ ಇರುತ್ತೆ ಗುರುವಾರ ಶುಕ್ರವಾರ. ಗುರುವಾರ ಶುಕ್ರವಾರ 2 ದಿವಸ ಬಿಟ್ಟರೆ ಇನ್ನು ಉಳ್ಕಾದ ದಿನ ನನ್ನ ಕ್ಷೇತ್ರದಲ್ಲೇ ಇರೋದು ನಾನು. ಸೊ 5 ದಿನಾನೂ ನೀವು ಎಲ್ರಿಗೂ ಸಮಯ ಕೊಡ್ತೀರಿ? 100%. ಸೊ ಒಂದು ಆರೋಪ ಇದೆ ಸರ್, ಈಗ ಈ ಹಿಂದಿನ ಶಾಸಕರು ಪಿ ರಾಜೀವ್ ಇದ್ರಲ್ಲ, ಅವರು 2 ದಿನ ಮಾತ್ರ ಸಮಯ ಕೊಡ್ತಾ ಇದ್ರು, ಜನರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು ಅಂತ ಹೇಳಿ. ಸೊ 2 ದಿನ ಅವ್ರು ಕೊಡ್ತಾ ಇದ್ರು, ನೀವು 5 ದಿನ ಟೈಮ್ ಕೊಡ್ತಾ ಇದ್ರಿ. ಅವ್ರಿಗಿಂತ ಹಿಂದಿನ ಶಾಸಕರಂತೂ ಸಮಯ ಜಾಸ್ತಿ ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಇದೆ. ಸರ್, ಈಗ ಯಾರು ಈಗ ನಾವೇನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ 5 ವರ್ಷ ಅವ್ರು ರಿಸಲ್ಟ್ ಕೊಡ್ತಾರೆ. ಈಗ ನನ್ನ ಕೆಲಸ ಅವ್ರಿಗೆ ಹೌದಪ್ಪ ಮಾಡತ್ತದನ, ನಾವು ಹಾಕಿದ್ದ ನಾವು ಒಂದು ಹೋಟ್ ಹಾಕಿದ್ದೀವಿ, ನಾವು ಅವ್ನಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಸ್ವಾರ್ಥಕ ಆಯಿತು ಅನ್ನುವಂಥ ಮನೋಭಾವನೆ ಅವರಲ್ಲಿ ಬಂದರೆ ಮುಂದಿನ ಸಲ ನಾನು ಡೆಫಿನೆಟಾಗಿ ಮತ್ತೆ ಅವ್ರು ತೊಗೊಂಬರ್ತಾರೆ.